ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮ 10ನೇ ತರಗತಿಯ ವಿಜ್ಞಾನ ವಿಷಯದ ಎಲ್ಲ ಅಧ್ಯಾಯಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಸಣ್ಣ ತುಣುಕುಗಳ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲು ನಿರ್ಧರಿಸಿದ್ದೇನೆ. ಅದರ ಪ್ರಯುಕ್ತವಾಗಿ ನಿಮ್ಮ ವಿಜ್ಞಾನದ ವಿಷಯದ 1ನೇ ಭಾಗದಲ್ಲಿರುವ ಈ 1ನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ರಾಸಾಯನಿಕ ಕ್ರಿಯೆ ಅಂದ್ರೇನು? ರಾಸಾಯನಿಕ ಕ್ರಿಯೆ ಅಂತಂದ್ರೆ ಯಾವಾಗ ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಆ ರಾಸಾಯನಿಕ ಕ್ರಿಯೆ ನಡೆದತ್ತಿ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಮತ್ತು ಆ ವಸ್ತುವಿನಲ್ಲಿ ನಾವು ಸ್ಥಿತಿ ಬದಲಾವಣೆಯನ್ನು ಕಾಣಬಹುದು, ಅದರ ಬಣ್ಣದಲ್ಲಿ ಬದಲಾವಣೆಯನ್ನು ಕಾಣಬಹುದು, ಅಥವಾ ಆ ರಾಸಾಯನಿಕ ಕ್ರಿಯೆಯಲ್ಲಿ ನಮಗೆ ಅನಿಲದ ಬಿಡುಗಡೆಯಾಗಬಹುದು, ಅಥವಾ ತಾಪದಲ್ಲಿ ಬದಲಾವಣೆ ಆಗುವುದರಿಂದ ಆ ವಸ್ತುವಿನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ. ಇದಕ್ಕೆ ನಾವೊಂದಿಷ್ಟು ಚಟುವಟಿಕೆಗಳನ್ನು ನೋಡೋಣ. ಈಗ ಮೊದಲನೇ ಚಟುವಟಿಕೆ ಏನು ಮಾಡ್ಬೋದಪ್ಪ ಅಂತಂದ್ರೆ, ಸುಮಾರು 2 ಸೆಂಟಿಮೀಟರ್ ಉದ್ದದ ಒಂದು ಮೆಗ್ನೀಸಿಯಂ ಪಟ್ಟಿಯನ್ನು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಅದನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು. ಯಾಕೆ ಇದನ್ನು ಸ್ವಚ್ಛಗೊಳಿಸಬೇಕಪ್ಪ ಅಂತಂದ್ರೆ ಆ ಮೆಗ್ನೀಸಿಯಂ ಮೇಲ್ಮೈನಲ್ಲಿರುವ ಧೂಳಿನ ಕಣಗಳನ್ನು ತೆಗೆದುಹಾಕಲು ಆ ಮೆಗ್ನೀಸಿಯಂ ಪಟ್ಟಿಯನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಚ್ಛಗೊಳಿಸಬೇಕು. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಆ ಮೆಗ್ನೀಸಿಯಂ ಗಾಳಿಯೊಂದಿಗೆ ನೇರವಾಗಿ ಸಂಪರ್ಕಕ್ಕೆ ಬರುತ್ತದೆ ಮತ್ತು ಅದಕ್ಕೆ ಉರಿ ಏನಪ್ಪ ಅಂತಂದ್ರೆ ತಕ್ಷಣ ತೆಗೆದುಕೊಳ್ಳುತ್ತದೆ. ಹಿಂಗೆ ಈ ಮರಳು ಕಾಗದದಿಂದ ಉಜ್ಜಿದಂಥ ಒಂದು ಮೆಗ್ನೀಷಿಯಂ ಪಟ್ಟಿಯನ್ನು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇಕ್ಕಳ ಸಹಾಯದಿಂದ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಅದನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಮದ್ಯಸಾರ ದೀಪ ಅಥವಾ ಆ ಬರ್ನರ್ ಬಳಸಿ ಅದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಉರಿಸಿ ಮತ್ತು ಆ ಉತ್ಪತ್ತಿಯಾದ ಬೂದಿಯನ್ನು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ವಾಚ್ ಗ್ಲಾಸ್ ಒಳಗೆ ಅದನ್ನೇ ಮಾಡಿರಿ ಸಂಗ್ರಹ ಮಾಡಿಕೊಳ್ಳಿ. ಈ ಮೆಗ್ನೀಸಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಏನು ಮಾಡ್ತದಪ್ಪ ಅಂತಂದ್ರೆ ನಿಮಗೆ ಬಿಳಿಯ ಪುಡಿಯನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಆ ವಾಚ್ ಗ್ಲಾಸ್ನಲ್ಲಿ ನಿಮಗೆ ಏನು ಮಾಡಿರ್ತೈತಿ, ಕೊಟ್ಟಿರ್ತೈತಿ. ಈ ಪುಡಿಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮೆಗ್ನೀಸಿಯಂ ಆಕ್ಸೈಡ್ ಅಂತ ಹೇಳಿ ನಾವು ಕರಿಬೋದು. ಈ ಕ್ರಿಯೆಯಲ್ಲಿ ನಾವೇನು ಕರಿತೀವಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಿಂದ ಆ ವಸ್ತುವಿನ ಸ್ಥಿತಿ ನಮಗೆ ಬದಲಾಗಿದ್ದನ್ನು ನಾವೇನು ಮಾಡ್ಬೋದು, ಕಾಣ್ಬೋದು. ವಸ್ತುವಿನ ಸ್ಥಿತಿ ಬದಲಾಗೈತೆ ಅಂತ ನೀವು ಹೆಂಗೆ ಹೇಳ್ಬೋದಪ್ಪ ಅಂತಂದ್ರೆ ಆ ಮೆಗ್ನೀಸಿಯಂ ಪಟ್ಟಿದ್ದು ನಮಗೇನಾಗತ್ತಪ್ಪ ಅಂತಂದ್ರೆ ಲಾಸ್ಟಕ್ಕೆ ನಮಗೆ ಬೂದಿಯಾಗಿ ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಸಿಗೋದ್ರಿಂದ ಆ ವಸ್ತುವಿನ ಸ್ಥಿತಿ ಬದಲಾವಣೆ ಆಗೈತೆ ಅನ್ನೋದನ್ನು ನಾವು ಈ ಚಟುವಟಿಕೆ ಮುಖಾಂತರ ಏನು ಮಾಡ್ಬೋದು, ಅರ್ಥವನ್ನು ಮಾಡ್ಕೋಬಹುದು ಪ್ರಿಯ ವಿದ್ಯಾರ್ಥಿಗಳೇ. ನಂತರ ಚಟುವಟಿಕೆ 2 ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಪ್ರಮಾಣದೊಳಗೆ ಏನು ಮಾಡಿರಪ್ಪ ಅಂತಂದ್ರೆ ಸೀಸದ 2 ನೈಟ್ರೇಟ್ ದ್ರಾವಣವನ್ನು ನೀವೇನು ಮಾಡಿರಿ ತೆಗೆದುಕೊಳ್ಳಿ. ಇದಕ್ಕೆ ಏನು ಮಾಡಿರಪ್ಪ ಅಂತಂದ್ರೆ ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣವನ್ನು ನೀವು ಸೇರಿಸಬೇಕು. ನಂತರ ಇಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ಆ ಸೀಸದ ನೈಟ್ರೇಟ್ ಏನು ಮಾಡ್ತದಪ್ಪ ಅಂತಂದ್ರೆ ಪೊಟ್ಯಾಸಿಯಂ ಅಯೋಡೈಡ್ ಜೊತೆಗೆ ವರ್ತನೆ ಮಾಡಿ ನಮಗೆ ಸೀಸದ ಅಯೋಡೈಡನ್ನು ಕೊಡ್ತದ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ದ್ರಾವಣವನ್ನು ಉತ್ಪತ್ತಿ ಮಾಡುತ್ತದೆ. ಇಲ್ಲಿ ಈ ಸಮೀಕರಣದೊಳಗೆ ಪ್ರತಿವರ್ತಕಗಳು ನಾವು ಏನು ಪೊಟ್ಯಾಸಿಯಂ ನೈಟ್ರೇಟು ಮತ್ತು ಪೊಟ್ಯಾಸಿಯಂ ಅಯೋಡೈಡ್ಗಳನ್ನು ಏನು ತೊಗೊಂಡಿವಲ್ಲ ಇವೆರಡೂ ಏನಾಗಿರ್ತಾವಪ್ಪ ಅಂತಂದ್ರೆ ಬಣ್ಣರಹಿತವಾಗಿದ್ದು ಇಲ್ಲಿ ಉತ್ಪನ್ನಗಳನ್ನು ಏನು ಪೊಟ್ಯಾಸಿಯಂ ನೈಟ್ರೇಟು ಮತ್ತು
ಲೆಡ್ ಅಯೋಡೈಡನ್ನು ಕೊಡ್ತಾವಲ್ಲ, ಈ ಲೆಡ್ ಅಯೋಡೈಡ್ ನಮಗೆ ಏನಾಗಿರ್ತದಪ್ಪ ಅಂತಂದ್ರೆ ಹಳದಿ ಬಣ್ಣ ತೋರಿಸುವುದರಿಂದ ಈ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಏನಾಗೈತೆ ಅಂತ ಹೇಳ್ಬೋದಪ್ಪ ಅಂತಂದ್ರೆ ಬಣ್ಣ ಬದಲಾವಣೆ ನಡೆದಿದೆ ಅಂತ ನಾವೇನು ಮಾಡ್ಬೋದು, ತೀರ್ಮಾನಕ್ಕೆ ಬರಬಹುದು. ಬಟ್ ಒಂದು ಎಚ್ಚರಿಕೆಯನ್ನು ನೀವೇನು ವಹಿಸ್ಬೇಕಪ್ಪ ಅಂತಂದ್ರೆ ಇವುದು ಯಾವುದೇ ಚಟುವಟಿಕೆಯನ್ನು ಮಾಡುವ ಮುಂಚೆ ನಿಮ್ಮ ಶಿಕ್ಷಕರ ಸಲಹೆ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಪ್ರಯೋಗಗಳನ್ನು ಕೈಗೊಳ್ಳಬೇಕು. ನಂತರ ಚಟುವಟಿಕೆ 3ರಲ್ಲಿ ನಾವೇನು ತಿಳ್ಕೊಬೋದಪ್ಪ ಅಂತಂದ್ರೆ ಈ ಚಿತ್ರದಲ್ಲಿ ತೋರಿಸಿದ ಪ್ರಕಾರ ನೀವೇನು ಮಾಡಿರಪ್ಪ ಅಂತಂದ್ರೆ ಒಂದು ಕೊನಿಕಲ್ ಫ್ಲಾಸ್ಕ್ ಅಥವಾ ಒಂದು ಕಾಜಿನ ಪ್ರಣಾಳಿಕೆಯನ್ನು ತೆಗೆದುಕೊಂಡು ಅದಕ್ಕೆ ಏನು ಮಾಡಿರಪ್ಪ ಅಂತಂದ್ರೆ ಕೆಲವು ಸತುವಿನ ಚೂರುಗಳನ್ನು ಏನು ಮಾಡಿರಪ್ಪ ಅಂತಂದ್ರೆ ಅದರೊಳಗೆ ಹಾಕೋರಿ. ಸತುವಿನ ಚೂರುಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫೋರಿಕ್ ಆಮ್ಲಗಳನ್ನು ಸೇರಿಸಿ ಅದನ್ನು ಸ್ವಲ್ಪ ಏನು ಮಾಡಿರಪ್ಪ ಅಂದ್ರೆ ನೀವು ಆ ಕಾಜಿನ ಕೊನಿಕಲ್ ಫ್ಲಾಸ್ಕನ್ನು ಸ್ವಲ್ಪ ಅಳಿಗಡಿಸಿದ್ರಪ್ಪ ಅಂತಂದ್ರೆ ಆ ಸತುವಿನ ಚೂರುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಆ ಸಲ್ಫೋರಿಕ್ ಆಮ್ಲದ ಜೊತೆ ವರ್ತಿಸಿ ನಮಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಮೇಲೆ ಹಾಕಿ ಅದನ್ನು ಗಾಜಿನ ನಳಿಕೆ ಕಾಣ್ತದಲ್ಲ, ಆ ಗಾಜಿನ ನಳಿಕೆ ಮುಖಾಂತರ ನಮಗೇನು ಮಾಡ್ತದಪ್ಪ ಅಂತಂದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದ್ದನ್ನು ಕಾಣಬಹುದು. ಮತ್ತು ಆ ಪ್ರಣಾಳವನ್ನು ನೀವು ಮುಟ್ಟು ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಪ್ರಣಾಳ ಏನಾಗಿರಪ್ಪ ಅಂತಂದ್ರೆ ಬಿಸಿಯಾಗಿದ್ದನ್ನು ನಾವು ಕಾಣಬಹುದು. ಈ ರಾಸಾಯನಿಕ ಕ್ರಿಯೆ ಮುಖಾಂತರ ನಾವೇನು ತಿಳ್ಕೊತೀವಪ್ಪ ಅಂತಂದ್ರೆ ಈ ರಾಸಾಯನಿಕ ಕ್ರಿಯೆ ಹೆಂಗೆ ನಡೆದ ತಿಳ್ಕೊತೀವಪ್ಪ ಅಂತಂದ್ರೆ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದ್ದನ್ನು ನೋಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ರಾಸಾಯನಿಕ ಕ್ರಿಯೆ ನಡೆದತಿ ಅಂಥೇಳಿ ನಾವೇನು ಮಾಡ್ಬೋದು, ಹೇಳ್ಬೋದು. ಇದಕ್ಕೆ ಇದೇ ಪಾಠದ ಮುಂದಿನ ಪಾರ್ಟ್ 2 ಒಳಗೆ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ರಾಸಾಯನಿಕ ಸಮೀಕರಣಗಳನ್ನು ನಾವು ಹೆಂಗೆ ಬರೆಯುವುದು ಅನ್ನೋದನ್ನು ಏನು ಮಾಡ್ತೇನಪ್ಪ ಅಂತಂದ್ರೆ ನನ್ನ ಭಾಗ 2ನೇ ಇದರೊಳಗೆ ನೀವೇನು ಮಾಡಿರಿ ವೀಕ್ಷಿಸಬಹುದು. ಮತ್ತು ಈ ನನ್ನ ಚಾನಲನ್ನು ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಏನು ಮಾಡ್ಬೋದಪ್ಪ ಅಂತಂದ್ರೆ ನನ್ನ ಮುಂದಿನ ಬರುವಂಥ ವಿಡಿಯೋಗಳನ್ನು ನೀವು ತಕ್ಷಣ ನೀವೇನು ಮಾಡ್ಬೋದು, ನೋಡ್ಬೋದು. ಥ್ಯಾಂಕ್ ಯು.